ಸಾವಿನಲ್ಲೂ ಸಾರ್ಥಕತೆ ಮೆರೆದ ಕಾನ್ಸ್ಟೇಬಲ್ ಹರೀಶ್. ಫೆಬ್ರವರಿ 2 ಎಂಗೇಜ್ಮೆಂಟ್, 10ಕ್ಕೆ ಡೆತ್. ವಿಧಿಯಾಟ ಬಲ್ಲವರ್ಯಾರು? 1 ಜೀವ ಹೋಯ್ತು, 3 ಜೀವ ಉಳಿತು. ವಿಧಿಯಾಟ ನೋಡಿ ಎಷ್ಟು ಕ್ರೂರಿ ಅಂತ. ಸಾಲಿಗ್ರಾಮ ತಾಲೂಕಿನ ಗಾಯನಹಳ್ಳಿ ಗ್ರಾಮದ ತಂದೆ ನಿಂಗರಾಜು, ತಾಯಿ ರೇಣುಕಾ ಅಮ್ಮ ಅವರ ಮೊದಲನೇ ಮಗ ಹರೀಶ್. ಪದವಿ ವಿದ್ಯಾಭ್ಯಾಸ ಮುಗಿಸಿ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕವಾಗಿ ಮಂಗಳೂರಿನ ಕಂಕನಾಡಿ ನಗರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯದಲ್ಲಿ ತೊಡಗಿರ್ತಾರೆ. ಸ್ವಗ್ರಾಮ ಗಾಯನಹಳ್ಳಿಯಲ್ಲಿ ಫೆಬ್ರವರಿ 2ರಂದು ಹರೀಶ್ ಅವರ ಎಂಗೇಜ್ಮೆಂಟ್ ನಡೆದಿತ್ತು. ದಾಂಪತ್ಯ ಜೀವನ ಹೊಸಬಾಳಿನ ಹೊಸ ಬೆಳಕಿಗೆ ಕಾಲಿಡಬೇಕು ಅನ್ನೋಷ್ಟರಲ್ಲಿ ದೊಡ್ಡ ದುರಂತವೇ ನಡೆದೋಯ್ತು. ಎಂಗೇಜ್ಮೆಂಟ್ ಮುಗಿಸಿ ಫೆಬ್ರವರಿ 5 ಮರಳಿ ಕರ್ತವ್ಯಕ್ಕೆ ಹೋಗುತ್ತಿರುವಾಗ ಸುಳ್ಯ ತಾಲೂಕಿನ ಅರಂತೋಡು ಬಳಿ ಅವರು ಚಲಾಯಿಸುತ್ತಿದ್ದ ಬೈಕ್ ಅಪಘಾತವಾಗಿ ತಲೆಗೆ ಗಂಭೀರ ಸ್ವರೂಪದಲ್ಲಿ ಗಾಯವಾಗಿತ್ತು. ಸಾವು ಬದುಕಿನ ನಡುವೆ ನರಳಾಡುತ್ತಿದ್ದ ಕಾನ್ಸ್ಟೇಬಲ್ ಹರೀಶ್ ವೈದ್ಯರಿಗೆ ಅಂಗಾಂಗ ದಾನ ಮಾಡಲು ಸೂಚಿಸಿದ್ದಾರೆ. ಬಳಿಕ ವೈದ್ಯರು ಕುಟುಂಬದವರಿಗೆ ಮಾಹಿತಿ ನೀಡಿದಾಗ ತಂದೆ ತಾಯಿ ಇಬ್ಬರ ಒಪ್ಪಿಗೆಯೊಂದಿಗೆ ಕಣ್ಣು, ಕಿಡ್ನಿ, ಲಿವರ್ ದಾನ ಮಾಡಿ 3 ಜೀವಗಳನ್ನು ಉಳಿಸಿದ ಗಾಯನಹಳ್ಳಿ ಗ್ರಾಮದ ಕಣ್ಮಣಿ ಸಾರ್ಥಕತೆಯ ಕಾನ್ಸ್ಟೇಬಲ್ ಹರೀಶ್. ಆರ್ಜೆ ನ್ಯೂಸ್ ಜೊತೆ ಬಸವರಾಜು, ಸಾಲಿಗ್ರಾಮ.